ಹಲೋ ಫ್ರೆಂಡ್ಸ್, ಇವತ್ತು ವಿಡಿಯೋದ್ದು ಸಬ್ಜೆಕ್ಟ್ ಏನು ಅಂದರೆ ಒಂದು ಹೊಸ ವೆರೈಟಿ ಪರಿಚಯ ಮಾಡೋಕ್ಕೆ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇದು ನಿಮ್ಗೆ ಗೊತ್ತೇ ಇರ್ಬೋದು, ಇದಕ್ಕೆ ಮತ್ತಿ ಅವರೆ ಅಂತ ಹೇಳ್ತಾರೆ, ಮತ್ತು ವಿಂಗ್ಡ್ ಬೀನ್ಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಸೊ ಇದ್ರ ಮೇಲೆ ತುಂಬ ವಿಡಿಯೋ ಮಾಡಿದ್ದೀನಿ ನಾನು ಆಲ್ರೆಡಿ. ಸೊ ಇವತ್ತಿನ ಸಬ್ಜೆಕ್ಟ್ ಏನು ಅಂತಂದರೆ ನಾನು ಇದನ್ನು ಕೊಯ್ತೀನಿ ಇವಾಗ, ಆಯಿತಾ. ಸೊ ಹೊಸ ವೆರೈಟಿ ಪರಿಚಯ ಮಾಡ್ತೀನಿ ನಾನು. ಸೊ ಈ ವೆರೈಟಿ ನೋಡಿ, ಇದು ಸೇಮ್ ಅದೇ ಜಾತಿದು ಬೇರೆ ವೆರೈಟಿ, ಬಟ್ ಇದ್ರ ಸೈಜ್ ನೋಡಿ. ಸೊ ಇದು ನಾರ್ಮಲ್ ವೆರೈಟಿ, ಆಯಿತಾ. ಸೊ ಇದು ಸುಮಾರು ನನ್ನ ಒಂದು ಗೇಣ್ ಅಂತ ಹೇಳ್ಬೋದು, ಇಷ್ಟು ಉದ್ದ ಇದೆ. ಸೊ ಇದ್ರ ಸೈಜ್ ನೋಡಿ, ಇದರ ಆಲ್ಮೋಸ್ಟ್ 3 ಪಟ್ಟಿದೆ. ಸ್ವಲ್ಪ ಇದು ಬೆಂಡ್ ಇದೆ, ಬಟ್ ಕಂಪೇರ್ ಮಾಡೋಕ್ಕೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಬಟ್ ಇವು ಎರಡು ಫುಲ್ ಗ್ರೋನ್ ಆಗಿದೆ. ಅದ್ರ ಸೈಜ್ ನೋಡಿದ್ರೆ ಆಲ್ಮೋಸ್ಟ್ 3 ಪಟ್ಟಿದೆ, 1.5 ಫೀಟ್ ಇದೆ ಇದು ಆಲ್ಮೋಸ್ಟ್, ಆಯಿತಾ. ಸೊ ಇದು ಹೋದ ವರ್ಷ ನಾನು ತೊಗೊಬಂದಿರೋದು ಹೊರಗಡೆಯಿಂದ. ಸೊ ಇಲ್ಲೊಂದಿದೆ ನೋಡಿ. ಸೊ ಇದನ್ನು ಇವಾಗ ನಾನು ಬೀಜಕ್ಕೆ ಅಂತ ಬಿಟ್ಟಿದ್ದೀನಿ. ಸೊ ಅದಕ್ಕೆ ಈ ಥರ ಕವರ್ ಮಾಡಿಟ್ಟಿದ್ದೀನಿ, ಯಾರು ಕೊಯ್ಬಾರ್ದು ಅಂತ. ಕಾಯಿನೂ ಸ್ವಲ್ಪ ಬಿಟ್ಟಿತ್ತು ಈ ಸಲ, ಅದನ್ನು ಕೊಯ್ದು ಅಡುಗೆ ಮಾಡಿದ್ದಾರೆ. ಟೇಸ್ಟು ಈ ನಾರ್ಮಲ್ ವೆರೈಟಿಗಿಂತ ತುಂಬ ಸ್ಮೂತ್ ಇದೆ. ಟೇಸ್ಟ್ ಕೂಡ ಚೆನ್ನಾಗಿದೆ. ಇದು ಕಂಪೇರ್ ಮಾಡಿದೆ ಒಂಥರ ಸೌತೆಕಾಯಿ ತಿಂದಂಗೆ ಆಗುತ್ತೆ ಇದು ತಿಂದರೆ. ಸೊ ಇದ್ರ ಎಲೆ ಕೂಡ ನೋಡ್ಬೋದು ಡಿಫ್ರೆನ್ಸ್ ಹೆಂಗಿದೆ ಅಂತ. ಈ ಥರನೇ ಉದ್ದುದ್ದನೇ ಇದೆ. ಸೊ ಇದನ್ನು ಇವಾಗ ನಾನು ಬೀಜಕ್ಕೆ ಬಿಟ್ಟಿದ್ದೀನಿ. ಹೋದ ವರ್ಷ ನಾನು ಬೀಜ ಹಾಕಿದ್ದೆ, ಬಟ್ ಅದು ಆಗಿರಲಿಲ್ಲ. ಅದಕ್ಕೆ ನಾನು ಈ ವರ್ಷ ಇದನ್ನು ಹಾಕಿದ್ದೀನಿ. ಒಂದು ಗಿಡ ಆಗಿದೆ, ಅದರಲ್ಲೇ ಇವಾಗ ಕಾಯಿ ಬಿಟ್ಟಿದೆ. ಇವಾಗ ನಾನು 4 ಕಾಯಿನ ಬೀಜಕ್ಕೆ ಬಿಟ್ಟಿದ್ದೀನಿ. ಬಾಕಿದೆಲ್ಲ ನಾನು ಟೇಸ್ಟ್ ಮಾಡಿ ಅಡುಗೆ ಮಾಡಿದ್ದೀನಿ, ಖಾಲಿಯಾಗಿದೆ. ಸೊ ಇಲ್ಲೊಂದು ಬಿಟ್ಟಿದ್ದೀನಿ. ಈ ಥರ ವೆರೈಟಿ ಒಂದು ಬರಿ ನೆಟ್ಕೊಂಡ್ರೆ ನಿಮ್ಗೆ ವರ್ಷ ಪೂರ್ತಿ ಕಾಯಿ ಬಿಡ್ತಾನೆ ಇರುತ್ತೆ. ಜಸ್ಟ್ ನೀರು ಹಾಕ್ತಾ ಇರಬೇಕಷ್ಟೇ ನೀವು, ಮತ್ತೇನು ಮಾಡೋದು ಬೇಡ. ಸೊ ಇಲ್ಲಿ ನೋಡಿ, ಇದರ ಬೇರು ಇಲ್ಲೇ ಇದೆ. ಇದಕ್ಕೆ ಏನು ಗೊಬ್ಬರ ಹಾಕಿಲ್ಲ, ಏನು ಗೊಬ್ಬರ ಇಲ್ಲ ಇದಕ್ಕೆ. ಸ್ವಲ್ಪ ಸ್ಲರಿ ಹಾಕಿದ್ದೀನಿ ಅಷ್ಟೇ. ಸ್ವಲ್ಪ ಸಗಣಿ ಗೊಬ್ಬರ ಫಸ್ಟ್ ಸ್ಟಾರ್ಟಿಂಗ್ ನೆಡುವಾಗ ಹಾಕಿದ್ದು, ಅದ್ರ ಬಿಟ್ಟರೆ ಆಮೇಲೆ ಸ್ಲರಿ ಮತ್ತು ನೀರು ಅಷ್ಟೇ ಹಾಕಿರೋದು, ಬಿಟ್ಟರೆ ಮತ್ತೇನು ಹಾಕಿಲ್ಲ. ಮಳೆಗಾಲದಲ್ಲಿ ಹುಟ್ಟುತ್ತೆ ಆ್ಯಂಡ್ ಬೇಸಿಗೆ ಎಂಡಲ್ಲಿ ಆಲ್ಮೋಸ್ಟ್ ಸಾಯುತ್ತೆ. ಬಟ್ ನೀರು ಹಾಕ್ತಾಯಿದ್ರೆ ಅದು ಕಂಟಿನ್ಯೂಸ್ ಆಗಿ ಅದೇ ಥರ ಕಾಯಿ ಬಿಡ್ತಾನೆ ಇರುತ್ತೆ ವರ್ಷ ಪೂರ್ತಿ. ಸೊ ಓನ್ಲಿ ಪ್ರಾಬ್ಲಮ್ ಅಂದರೆ ಬಿಸಿಲು ಜಾಸ್ತಿ ಆದರೆ ಗಿಡ ಒಣಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಗಿಡ ಸಾಯಲ್ಲ, ಬೇರಲ್ಲಿ ಗಡ್ಡೆ ಇರುತ್ತೆ. ಅದೇ ಗಡ್ಡೆ ನೆಕ್ಸ್ಟ್ ವರ್ಷ ಮತ್ತೆ ಗಿಡ ಆಗಿ ಬೆಳೆಯುತ್ತೆ. ಏನು ಎಲಿ ಮತ್ತು ಹಂದಿ ಮತ್ತು ಹೆಗ್ಗಣದಿಂದ ಆ ಗಡ್ಡೆನ ಕಾಪಾಡಬೇಕು ಅಷ್ಟೇ. ಕಾಪಾಡಿದ್ರೆ ಪ್ರತಿ ವರ್ಷ ಅದೇ ಥರ ಒಂದು ಕಂಟಿನ್ಯೂಸ್ ಆಗಿ ಕಾಯಿ ಬಿಡ್ತಾ ಇರುತ್ತೆ. ಕಾಯಿ ಎಷ್ಟು ಮಟ್ಟಿಗೆ ಬಿಡುತ್ತೆ ಅಂದರೆ, ಒಂದು ಬಳ್ಳಿ ಇದ್ದರೆ ನಿಮಗೆ ಒಂದು ಬುಟ್ಟಿ ಕಾಯಿ ಕೊಯ್ಬೋದು, ಅಷ್ಟು ರೇಂಜಲ್ಲಿ ಕಾಯಿ ಬಿಡುತ್ತೆ. ಈ ಥರ ಒಂದು ವೆರೈಟಿ ಇದೆ. ನಿಮಗೆ ವರ್ಷದಲ್ಲಿ ಒಂದು 4 ತಿಂಗಳ ಕಂಟಿನ್ಯೂಸ್ ಇದ್ರದ್ದು ಸಿಗ್ತಾನೆ ಇರುತ್ತೆ. ನಿಮ್ಗೆ ಎಷ್ಟು ಸಿಗುತ್ತೆ ಅಂದರೆ, ನಿಮ್ಗೆ ಇದನ್ನು ತಿಂದು ಬೇಜಾರು ಬಂದು ಆಮೇಲೆ ಇದು ಬೇಡ ಅಂತ ನಿಮಗೆ ಅನಿಸುತ್ತೆ, ಅಷ್ಟು ಕಾಯಿ ಬಿಡುತ್ತೆ, ಆಯಿತಾ. ಈ ಥರ ವೆರೈಟಿನ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. ಮನೆಯಲ್ಲೇ ನ್ಯಾಚುರಲ್ ಆಗಿ ನಿಮಗೆ ವೆಜಿಟೇಬಲ್ ಸಿಗ್ತಾ ಇರುತ್ತೆ. ಸೊ ಇದರಲ್ಲೂ ತುಂಬ ವೆರೈಟೀಸ್ ಇದೆ. ಇದರಲ್ಲಿ ಒಂದು ಪಿಂಕ್ ಕಲರ್ ಮತ್ತೊಂದು ವೆರೈಟಿ ಇದೆ, ಅದು ಇವಾಗ ನಾನು ಸದ್ಯ ಇಲ್ಲ. ಮತ್ತೊಂದು ಪಿಂಕ್ ಮತ್ತು ಗ್ರೀನು ವೆರೈಟಿ ಇದೆ. ಚಿಕ್ಕದ್ರಲ್ಲೂ ಇದೆ. ಈ ಥರ ಉದ್ದ ವೆರೈಟಿಯಲ್ಲೂ ಒಂದು ಪಿಂಕ್ ವೆರೈಟಿ ಇದೆ. ಅದನ್ನು ಕಲೆಕ್ಟ್ ಮಾಡಲ್ಲ ನಾನು, ಬಟ್ ನನಗೆ ಬೇಡ, ನಂಗೆ ಸಾಕು ಇಷ್ಟೇ. ಅಂದರೆ ಒಂದು ಉದ್ದದ್ದು ಒಂದು ಗಿಡ್ಡದ್ದು, ಅದೆಲ್ಲ ಸೈಜಲ್ಲಿ ಕಲರಲ್ಲಿ ಚೇಂಜ್ ಅಂದರೆ ಸುಮ್ಮನೆ ಜಾಸ್ತಿ ವೆರೈಟಿ ಇದ್ದರೆ ಮೇಂಟೈನ್ ಮಾಡೋದು ಕಷ್ಟ. ಬಟ್ ಬೀಜ ಬೇಕಿದ್ದರೆ ನಾನು ನನ್ನ ಫ್ರೆಂಡ್ ಹತ್ರ ಇದೆ, ನಿಮಗೆ ಯಾರಿಗಾರು ಬೇಕಾದರೆ ಹೇಳಿ ತರಿಸ್ಕೊಡ್ತೀನಿ. ಇಷ್ಟೇ ಇದ್ರ ಬಗ್ಗೆ ಹೇಳೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.